ನಿಜ ಹೇಳಿ, ನನ್ನನ್ನು ಮನೆ ಯಜಮಾನಿ ಮಾಡಿದ್ದಕ್ಕೆ ನಿಮಗೆ ಅಷ್ಟೊಂದು ಖುಷಿ ಆಯ್ತಾ? ಅಫ್ಕೋರ್ಸ್. ಅಮ್ಮ ಅಜ್ಜಿನೇ ಆಸೆ ಪಟ್ಟು ನಿಮ್ಮನ್ನು ಆ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಂದರೆ ನನಗೆ ಇಷ್ಟ ಆಗಲ್ಲ. ಹೌದು, ನನಗೆ ಇಷ್ಟ ಆಗಲ್ಲ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನೀವು ನನ್ನ ಮನಸ್ಸಿನ ಭಾವನೆಗಳಿಗೆ ಅವಮಾನ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇಲ್ವಾ? ಪರವಾಗಿಲ್ವೇ, ಹಿಂಗೆಲ್ಲ ಮಾತಾಡೋದನ್ನು ಕಲ್ತು ಬಿಟ್ಟಿದ್ದೀರಾ? ಟೀಚರ್ ಸವಾಸ ನಿಮ್ಮಿಂದನೇ ಕಲ್ತಿತ್ತು. ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಇಷ್ಟು ದಿನ ಹೇಳ್ತಿರೋದಕ್ಕೆ ನನ್ನ ಮನದರಸಿ ಆಗಿದ್ರಿ. ಇನ್ಮೇಲೆ ಈ ಮನೆಯೊಡತಿ ಅಲಿಯಾಸ್ ಯಜಮಾನಿ ಆಗ್ತಾ ಇದ್ದೀರಾ. ಇಷ್ಟು ಕಡಿಮೆ ಸಮಯದಲ್ಲಿ ಇಂಥದ್ದೊಂದು ದೊಡ್ಡ ಜವಾಬ್ದಾರಿ ಸಿಕ್ಕಿರೋದಕ್ಕೆ, ಪ್ರಮೋಷನ್ ಆಗಿರೋದಕ್ಕೆ ನನ್ನ ತುಂಬು ಹೃದಯದ ಶುಭಾಶಯಗಳು. ಅಯ್ಯೋ, ಇದು ಕೇಳಿ ನನ್ನ ಕಿವಿಗೆ ಸಕ್ಕರೆ ಹಾಕ್ದಂಗಾಯ್ತು. ಕಿವಿಗೆ ಸಕ್ಕರೆನಾ? ಗೊತ್ತು, ಏನು ಕಂಪ್ಯಾರಿಸನ್ ಇದು, ಚೆನ್ನಾಗಿಲ್ಲ. ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು, ಆದ್ರೆ ಬಿಡಿ. ಬಟ್ ಒಂದಂತೂ ಒಪ್ಕೊಳ್ಬೇಕು, ಇವತ್ತು ನೀವು ನನಗಿಂತ ತುಂಬ ಒಳ್ಳೆ ಕನ್ನಡ ಮಾತಾಡಿದ್ದೀರಾ. ಎಷ್ಟೇ ಆದರೂ ನಾವು ಕನ್ನಡಾಂಬೆ ಸ್ಥಳೀಯ ಅಲ್ವಾ, ಅಷ್ಟು ಮಾಡದೇ ಇದ್ರೆ ಹೇಗೆ? ಕನ್ನಡಾಂಬೆ ಇವತ್ತು ಬಹಳ ಖುಷಿ ಪಟ್ಟಿರ್ತಾಳೆ. ಹೌದು, ತುಂಬಾನೇ. ಕನ್ನಡ ಅಂಬೆಯ ನೃತ್ಯ ತುಂಬಿ ಬಂದಿರುತ್ತೆ. ಇರಲಿ ಭೂಮಿಕಾ, ನನಗೆ ನಿಮ್ಮ ಬಗ್ಗೆ ಖುಷಿಯಾಗೋ ವಿಷಯ ಏನು ಗೊತ್ತಾ? ನೀವು ಮನೆನ ತುಂಬ ಚೆನ್ನಾಗಿ ನೋಡ್ಕೋತೀರಾ, ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಗಮನ ಕೊಡ್ತೀರಾ. ತಾಯಿ ಮನಸ್ಸು ಅಂತಾರಲ್ಲ, ಆ ಥರ ನೀವು ಇನ್ನೊಬ್ಬರ ಕಷ್ಟನ ನಿಮ್ಮದು ಅನ್ಕೋತೀರಾ. ನಿಮ್ಮ ಖುಷಿನ ಊರಿಗೆಲ್ಲ ಹಂಚ್ತೀರಾ. ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರಬೇಕು ಅಂತ ಬಯಸುವಂಥ ರೇರ್ ಕ್ವಾಲಿಟೀಸ್ ಇರೋ ಒಂದು ರೇರ್ ಬ್ರೀಡ್ ನೀವು. ಏನಂತಾರೆ ಕನ್ನಡದಲ್ಲಿ ಅದಕ್ಕೆ? ಅಪರೂಪದ ತಳಿ ನೀವು. ಆಹಾ, ಈ ತಳಿನ ಉಳಿಸಿ ಬೆಳೆಸಿ ಸಂರಕ್ಷಣೆ ಮಾಡೋ ಹೊಣೆ ನಿಮ್ದು. ನೋಡಿ ಏನ್ ಮಾಡ್ತೀರಾ ಅಂತ. ಏನಂದ್ರೆ ಏನಿಲ್ಲ, ಗೋಲ್ಡನ್ ವರ್ಡ್ಸ್ ಆರ್ ನಾಟ್ ರಿಪೀಟೆಡ್ ಅಗೇನ್ ಅಂಡ್ ಅಗೇನ್. ಸರಿ, ನಾನು ಏನು ಹೇಳ್ತಾ ಇದ್ದೆ? ಭೂಮಿಕಾ, ಸಹಜವಾಗಿ ನೀವು ಒಳ್ಳೆಯವರು. ಮನೆಯವರೆಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ, ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಯಾರಿಗಾದ್ರೂ ಏನಾದರೂ ಬೇಕು ಅಂದರೆ ಒಂದು ಪಕ್ಷ ನನ್ನ ಹತ್ರ ಕೇಳೋದಕ್ಕೆ ಹಿಂಜರಿಬೋದು, ಬಟ್ ನಿಮ್ಮನ್ನು ಕೇಳೋದಕ್ಕೆ ಯಾರೂ ಸಂಕೋಚ ಪಟ್ಕೊಳ್ಳಲ್ಲ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ನಿಮ್ಮ ಆಳ್ವಿಕೆಯಲ್ಲಿ ನಾವೆಲ್ಲ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಬದುಕ್ತೀವಿ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಈ ನಿಮ್ಮ ನಂಬಿಕೆನ ಕೊನೆಯವರೆಗೂ ಉಳಿಸ್ಕೊಳ್ಳೋಕ್ಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಇದು ನಿಮ್ಮ ಹೆಂಡತಿಯಾಗಿ ನಾನು ಮಾಡೋ ಪ್ರಾಮಿಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಲ್ಲ ಆಶು, ಇದೇ ನಿಮ್ಮ ಮನೆಯಲ್ಲಿ ಹೀಗಾಗೋಯ್ತು? ಇದನ್ನು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ರಿಯಲಿ ಬಿಗ್ ಶಾಕಿಂಗ್ ಇದು. ಸೀನಿಯಾರಿಟಿ ಬೇಸಿಸ್ ಮೇಲೆ ನಿಮ್ಮಮ್ಮ ಯಜಮಾನಿ ಆಗಬೇಕಿತ್ತು, ಆದರೆ ಲಾಸ್ಟ್ ಮಿನಿಟಲ್ಲಿ ನಿಮ್ಮ ಅತ್ತಿಗೆ ಯಜಮಾನಿ ಆದರು. ಮನೆಯಲ್ಲಿ ನಿಮಗೆ ಪವರ್ ಇಲ್ಲದೆ ರಂಗ ಹೋಗಿದೆ. ಇವಾಗ ಹೋಗಿ ಯಾರ ಹತ್ರ ದುಡ್ಡು ಕೇಳ್ತೀಯ? ಅತ್ತೆ ಆಗಿದ್ದರೆ ಈಸಿಯಾಗಿ ಹೋಗಿ ಕೇಳ್ಬೋದಾಗಿತ್ತು. ಇವಾಗ ಈ ಮನೆಗೆ ಯಜಮಾನಿ ಆಗಿರೋದು ನಿಮ್ಮ ಅತ್ತಿಗೆ. ಒಂದು ವೇಳೆ ನೀನು ಹೋಗಿ ಕೇಳಿದೆ ಅಂತ ಇಟ್ಕೋ, ಅವರು ನಿನ್ನನ್ನು ಯಾಕೆ ಅಂತ ಕೇಳ್ತಾರೆ. ಅವಾಗ ನೀನು ಏನು ಹೇಳ್ತೀಯ? ಇದು ಯಾಕೋ ಆಗೋ ಕೆಲಸ ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ದುಡ್ಡು ಅರೇಂಜ್ ಮಾಡೋ ಪ್ಲ್ಯಾನ್ನ ಡ್ರಾಪ್ ಮಾಡೋದು ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಇಲ್ಲ, ನಾನು ಅರೇಂಜ್ ಮಾಡ್ತೀನಿ. ನನಗೆ ನಮ್ಮ ಅತ್ತಿಗೆ ಕೇಳೋ ಅಗತ್ಯ ಇಲ್ಲ. ನಾನು ನಮ್ಮ ಅಣ್ಣಂಗೆ ಕೇಳ್ತೀನಿ. ಅವನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಏನೇ ಕೇಳಿದ್ರು ಅವನಿಲ್ಲ ಅಂತ ಹೇಳಲ್ಲ. ಏನು, ನೀನೋಗಿ ಗೌತಮ್ ಬಾವನ್ ಕೇಳ್ತೀಯ? ಅದು ಸಾಧ್ಯನಾ? ಅದೆಲ್ಲ ನಿನಗೆ ಯಾಕೆ? ನಿನಗೆ ದುಡ್ಡು ತಾನೇ ಬೇಕು, ಅದನ್ನು ನಾನು ಅರೇಂಜ್ ಮಾಡ್ತೀನಿ. ಸದ್ಯ ಅಷ್ಟಾದರೆ ಸಾಕು. ರೀ ರೀ ತಕಡಿ ಪಾಯಸ ತಿನ್ನಿ. ಯಾವ ಖುಷಿಗೆ? ಅಯ್ಯೋ, ಇದೇ ನಿಂಗೆ ಕೇಳ್ತಿದಾರಲ್ಲ, ಅಕ್ಕರು ಮನೆ ಯಜಮಾನಿ ಆದ್ರಲ್ಲ ಅದಕ್ಕೆ. ಅದಕ್ಕ ಸಾರಿ, ನನಗೆ ಸಡನ್ ಆಗಿ ಫ್ಲಾಶ್ ಆಗಲಿಲ್ಲ. ಅಲ್ಲ, ನೀವ್ಯಾಕೆ ಒಂಥರ ಇದ್ದೀರಾ? ಏನೋ ಬೇಜಾರ್ನಲ್ಲಿ ಕೂತಿರಂಗೈತೆ. ಬೇಜಾರ ಇಲ್ವಲ್ಲ? ನೋ ವೇ. ನನಗೂ ತುಂಬ ಆ್ಯಕ್ಚುಲಿ ಖುಷಿ ಆಗ್ತಿದೆ ಮಲ್ಲಿ. ಒಂದ್ಸಲ ಖುಷಿ ಜಾಸ್ತಿ ಆದಾಗ ಈ ಕರೆಂಟ್ ವೈರಲ್ಲಿ ವೋಲ್ಟೇಜ್ ಜಾಸ್ತಿ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ನೋಡು,
ಆ ರೀತಿ ಖುಷಿ ಜಾಸ್ತಿ ಆಗಿರೋದ್ರಿಂದ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗ್ತದೆ. ಓ ಹೌದಾ, ಸರಿ ಆ ಮಾಡಿ. ನನಗೆ ಪಾಯಸ ಅಲ್ಲ ಪಾಯ್ಸನ್ ತಿಂದಾಗ ಆಗ್ತಿದೆ. ರೀ ಅಕ್ಕೋರು ಈ ಮನೆ ಯಜಮಾನಿ ಆಗಿರೋದು ನನಗಂತೂ ಖುಷಿ ಆಗ್ತೈತೆ. ಯಾಕಂದ್ರೆ ಅವ್ರು ನಮ್ಮನ್ನ ಎಷ್ಟು ಚಂದಾಗಿ ನೋಡ್ಕೊಂತಾರೆ. ಒಳ್ಳೆ ಟೀಚರು ಸ್ಕೂಲ್ ಮಕ್ಕಳು ನೋಡ್ಕೊಂತಾರಲ್ಲ ಹಂಗೆ ಅಲ್ವರಿ? ಹೌದೌದು, ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಲ್ಲಿ, ಅದರ ಡೌಟೇ ಇಲ್ಲ. ನಮ್ಮ ತಿಥಿ ಆಗೋದಂತೂ ಪಕ್ಕ. ರೀ ಅಕ್ಕೋರು ಎಷ್ಟು ಒಳ್ಳೆಯವರು ಅಂದರೆ ನನಗೆ ತಾಯಿ ಇಲ್ದಿರೋ ಕೊರತೆನೇ ನೀಗಿಸ್ಬಿಟ್ರು. ನನ್ಗೆ ಅವರೇ ತಾಯಿ ಆಗ್ಯವ್ರು ಇವಾಗ. ನನಗಿಂತ ಮಗು ಮೇಲೆ ಅಕ್ರೆ ಪ್ರೀತಿ ಜಾಸ್ತಿ ಅವ್ರಿಗೆ. ನನಗೆ ಅವ್ರಿಗಿಂತ ಲವ್ವು ಕೇರು ನಿನ್ನ ಮೇಲೆ ಮಗು ಮೇಲೆ ಕಡಿಮೆ ಅಂತನ ಮಲ್ಲಿ. ಅವ್ರಿಗಿಂತ ನನಗೆ ಇನ್ನೂ ಒಂದು 10 ಗ್ರಾಮ್ ಎಕ್ಸ್ಟ್ರಾ ಲವ್ ಕೇರ್ ಕನ್ಸರ್ನ್ ನಿನ್ನ ಮೇಲಾಗಲಿ ಮಗು ಮೇಲಾಗಲಿ ಜಾಸ್ತಿ ಇದೆ ಗೊತ್ತಾ. ನೀನು ಬರೀ ಮಗುನ ಹೊರ್ತಾ ಇದೀಯ ಅಷ್ಟೇ, ಆದರೆ ನಾನು ಲಿಟ್ರಲಿ ಆ ಭಾರನ ಫೀಲ್ ಮಾಡ್ತಾ ಇದ್ದೀನಿ. ನೀನು ಮಗುನ ಹೊತ್ಕೊಂಡಿದ್ಯಾ ಮಲ್ಲಿ, ಆದರೆ ನಾನು ನನ್ನ ಮನಸ್ಸಲ್ಲಿ ನಿನ್ನ ಮಗುನ ಇಬ್ಬರನ್ನು ಹೊರ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡಬಲ್ ವೆಯ್ಟ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಮಲ್ಲಿ, ಗೊತ್ತಾ ನಿನಗೆ? ಗೊತ್ತು ಗೊತ್ತು ಗೊತ್ತು, ನೀವೇನು ಹೇಳ್ಬೇಕಾಗಿಲ್ಲ, ನಂಗೇನೋ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ. ಎಷ್ಟೇ ಆದರೂ ಈ ಮಗು ನಮ್ಮ ಪ್ರೀತಿ ಸಂಕೇತ ಅಲ್ವಾ? ಪ್ರೀತಿ ಅಲ್ಲ, ಆಕ್ಸಿಡೆಂಟ್ ಸಂಕೇತ, ದುಃಖದ ಸಂಕೇತ. ಆಮಲ್ಲಿ ಕರೆಕ್ಟ್, ಪ್ರೀತಿಯ ಸಂಕೇತ. ಚೆನ್ನಾಗಿದೆ ವರ್ಡ್. ಹ್ಞೂ ರೀ ಮತ್ತೆ ಅಕ್ಕರಿ ಮನೆ ಯಜಮಾನಿ ಆಗಿರೋದು ನನಗಂತೂ ಖುಷಿ ಆಗ್ತೈತೆ. ನಾನು ಹೊಟ್ಟೆಗೆ ಏನಾರ ಮಗ ಇಲ್ಲದೆ ಹೋಗಿದ್ದಿದ್ರೆ ನಾನಂತೂ ಕುಣ್ದೇ ಆಡ್ಬಿಡ್ತಿದ್ದೆ. ತಕೊಳ್ಳಿ. ಈ ಭೂಮಿಕಾ ಪಟ್ಟಕ್ಕೇರಿದ್ಲು ಅಂದ್ರೆ ನಮಗೆ ಚಟ್ಟ ರೆಡಿ ಆಗೋದಂತೂ ಖಂಡಿತ. ಇನ್ನು ಏನೇನು ನೋಡಬೇಕು, ಏನೇನು ಅನುಭವಿಸ್ಬೇಕು. ಅಣ್ಣ ಅಪ್ಪ ಏನಣ್ಣ ನೀನು? ಅರುಣ್ ಬಂದಾಗ್ಲಿಂದ ಅವನಿಗೆ ಟೈಮೇ ಕೊಡ್ತಿಲ್ಲ. ಸಾರಿ ಪುಟ್ಟ, ಅದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಆದರೂ ಸ್ವಲ್ಪನಾದರೂ ಟೈಮ್ ಕೊಡ್ಬೇಕಲ್ವಾ ಅಣ್ಣ? ಯಾವಾಗ ನೋಡಿದ್ರು ಬಿಸಿ ಅಂತ ಹೇಳ್ತಿರ್ತೀಯ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅದು ಅಲ್ಲದೆ ಅರುಣ್ ಏನು ಅನ್ಕೊಳ್ಳಲ್ಲ. ಓಕೆ ಪುಟ್ಟ, ಬೇಜಾರು ಮಾಡ್ಕೊಬೇಡ. ನಾನು ಇವತ್ತು ಟೈಮ್ ಕೊಡ್ತೀನಿ. ಆಫೀಸಿಂದ ಬಂದ ಕೂಡಲೇ ಅರುಣ್ ಜೊತೆ ಮಾತಾಡ್ತೀನಿ. ಓಕೆನಾ? ಓಕೆ. ಬಾಯ್. ಅಣ್ಣ ಇನ್ನೊಂದು ವಿಷಯ. ಹೇಳಪ್ಪ. ಅಣ್ಣ ಅದು ಹೇಳಿ, ಪರವಾಗಿಲ್ಲ. ಏನು? ಅದು ಅಣ್ಣ, ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು. ಅಷ್ಟೇನಾ? ಇದನ್ನು ಕೇಳಕ್ಕೆ ಯಾಕೆ ಇಷ್ಟೊಂದು ಹಿಂಜರಿಕೆ? ಅದಕ್ಕೆ ಕೇಳು, ಚೆಕ್ ಕೊಡ್ತಾರೆ, ತಗೋ. ಇಲ್ಲ ಅಣ್ಣ, ಅವ್ರ ಹತ್ರ ಕೇಳೋದು ನಾನು ಸರಿ ಅನ್ಸಲ್ಲ. ಆ್ಯಂಡ್ ಅವ್ರ ಹತ್ರ ಕೇಳಿ ನನಗೆ ಅಭ್ಯಾಸ ಇಲ್ಲ. ನೀನೇ ಹೇಳ್ತೀಯಾ? ಈಗಂದ್ರೆ ಹೇಗೆ ಪುಟ್ಟ? ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀನು ಅವ್ರನ್ನ ಕೇಳು, ಚೆಕ್ ತಗೋ. ಬೇಕಿದ್ರೆ ನಾನು ಒಂದು ಮಾತು ಹೇಳಿರ್ತೀನಿ. ಓಕೆನಾ? ಓಕೆ ಅಣ್ಣ, ಬಾಯ್. ಬಾಯ್. ಅಶು, ಇಟ್ಸ್ ಓಕೆ. ದುಡ್ಡನ್ನ ಯಾರು ಕೊಟ್ರೇನು, ದುಡ್ಡು ಸಿಗೋದಷ್ಟೇ ಇಂಪಾರ್ಟೆಂಟು. ಅರುಣ್, ನೀ ಇಲ್ಲೇ ಇದೆಯಾ? ಹಾಂ, ಇಲ್ಲೇ ಸೈಡಲ್ಲಿದ್ದೆ. ನನ್ನ ಮುಂದೆ ನನಗೆ ದುಡ್ಡು ಕೇಳೋದಕ್ಕೆ ಹಿಂಸೆ ಆಗುತ್ತೆ ಅಲ್ವಾ? ಸೊ ಹಾಯ್. ಹಾಯ್, ಹೌ ಆರ್ ಯು? ಐ ಆಮ್ ಗುಡ್. ಪ್ಲೀಸ್. ಅರೆ ಏನಾಯ್ತು? It is just a minor small accident. Nothing to worry. Just ignore it. ಹೌ ಕ್ಯಾನ್ ಐ ಇಗ್ನೋರ್? ಎಷ್ಟು ಸಿವಿಯರ್ ಆಗಿ ಗಾಯ ಆಗಿದೆ, ನೀವೊಂದು ಮಾತು ನಂಗೆ ಹೇಳೋದಲ್ವಾ? ಹೇಳಬೇಕು ಅಂತಾನೆ ಅನ್ಕೊಂಡೆ, ಬಟ್ ಇದನ್ನೆಲ್ಲ ಹೇಳಿ ಸುಮ್ಮನೆ ನಿಮಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಜಸ್ಟ್ ಇಗ್ನೋರ್ ಇಟ್, ಚಿಲ್, ಇಟ್ಸ್ ಓಕೆ, ನಥಿಂಗ್ ಟು ವರಿ. ಸೋ ಸ್ಯಾಡ್. ಅಶ್ವಿನಿ ಇಲ್ವಾ? ಅಶು ಇಲ್ಲೇ ಎಲ್ಲೋ ಇರಬೇಕು, ಕಾಲ್ ಮಾಡ್ತೇನೆ. ಇಟ್ಸ್ ಓಕೆ. ನಾನು ಆ್ಯಕ್ಚುಲಿ ಅಶ್ವಿನಿಗೋಸ್ಕರ ಬಂದಿಲ್ಲ, ನಿಮ್ಮನ್ನು ನೋಡೋಣ ಅಂತಲೇ ಬಂದೆ. ಐ ಮೀನ್, ನೀವು ಫೋನ್ ಮಾಡಲ್ಲ, ಮೆಸೇಜ್ ಇಲ್ಲ, ತುಂಬ ಬ್ಯುಸಿ ಇದ್ದೀರಾ ಅನಿಸುತ್ತೆ. ಹಾಗೇನಿಲ್ಲ, ಕೈಗೆ ಈ ಥರ ಆಗಿತ್ತಲ್ಲ, ಸೊ
ರೆಸ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಇದರಿಂದನೇ ನಿಮಗೆ ಮೆಸೇಜ್ ಮಾಡೋಕ್ಕಾಗಲಿ. ಹೌದು, ಏನು ಸಮಾಚಾರ, ಏನು ಬಂದಿದ್ದು? ಆ್ಯಕ್ಚುಲಿ ಇವತ್ತು ನಾನೊಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ, ಅದಕ್ಕೆ ನೀವು ಬರಬೇಕು. ಮಿಸ್ ಮಾಡೋ ಹಾಗೆ ಇಲ್ಲ. ಪಾರ್ಟಿ? ದಟ್ಸ್ ನೈಸ್. ಬಟ್ ಏನು ಸ್ಪೆಷಲ್ ಪಾರ್ಟಿ ಅನ್ನೋದೇ ಸ್ಪೆಷಲ್. ಪಾರ್ಟಿ ಮಾಡೋದಕ್ಕೆ ಈ ಸೀಸನು ಆ ರೀಸನ್ ಅಂತ ಏನೂ ಇರಲ್ಲ. ಟೈಮ್ ಇರಬೇಕು, ದುಡ್ಡಿರಬೇಕು, ಮುಖ್ಯವಾಗಿ ಫ್ರೆಂಡ್ಸ್ ಇರಬೇಕು ಅಲ್ವಾ? ದುಡ್ಡು, ಫ್ರೆಂಡ್ಸು, ಟೈಮು, ಎವ್ರಿಥಿಂಗ್ ಓಕೆ. ಬಟ್ ನೀವೊಂದು ಮೇಜರ್ ಥಿಂಗ್ ಮಿಸ್ ಮಾಡಿದ್ರಲ್ಲ. ಪಾರ್ಟಿ ಅಂದಮೇಲೆ ಬಾಯ್ ಫ್ರೆಂಡ್ ಇದ್ದರೆ ಪಾರ್ಟಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಆ್ಯಕ್ಚುಲಿ ಅಶ್ವಿನಿಗೂ ಫೋನ್ ಮಾಡಿ ಇನ್ವೈಟ್ ಮಾಡಿದೆ. ಅವಳು ಬ್ಯುಸಿ ಇದ್ದೀನಿ, ಬರೋದಕ್ಕಾಗಲ್ಲ ಅಂತ ಅಂದ್ಲು. ಸೊ ನಿಮಗೂ ಫೋನ್ ಮಾಡಿ ಇನ್ವೈಟ್ ಮಾಡೋಣ ಅಂದ್ಕೊಂಡೆ. ಬಟ್ ಮನೆಗೆ ಬಂದು ಪರ್ಸ್ನಲ್ಲಾಗಿ ಇನ್ವೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ಬಂದೆ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೆ ಇಲ್ಲ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಬಿಡ್ತೀನ? ಶ್ಯೂರ್, ಐ ವಿಲ್ ಡೆಫಿನೆಟ್ಲಿ ಬಿ ದೇರ್. ಯಾ, ಓಕೆ, ನಾನಿನ್ನು ಹೊರಡ್ತೀನಿ. ಹೊರಟ್ರ? ಹೊರಡಲೇಬೇಕಲ್ಲ. ಹೊರಡಲೇಬೇಕು. ಓಕೆ, ಬಾಯ್. 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 ಬಾಯ್ 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 ಬಾಯ್. ಹುಷಾರು. ಚಮ್ಮಕ್ ಚಲೋ. ಹಾಗೆ ನನ್ನನ್ನು ಕರಗಿಸಿ ನೀರಾಗಿ ಹರಿಸ್ತಾಳೆ. ಎಲ್ಲಿದ್ದೆ ಎಷ್ಟು ದಿನ? ಲವ್ ಜೇಡಿ, ಲೈಫಲ್ಲಿ ಎಷ್ಟೊಂದು ದಿನಗಳನ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೋ. ಬಟ್ ಈಗ ಚಾನ್ಸ್ ಸಿಕ್ಕಿದೆ, ಮಿಸ್ ಮಾಡ್ಕೊಪ್ಪ. ಸಿಸ್ಟರ್, ಸಾರಿ ಸಿಸ್ಟರ್, ಅದು ನಾನೇ ನಿನ್ನೊಳಗಡೆ ಆಸೆ ಹುಟ್ಟಿಸ್ಬಿಟ್ಟೆ. ಅತ್ತೆ, ಬಾ ಭೂಮಿಕಾ. ಅತ್ತೆ, ಇಷ್ಟು ದಿನ ಅಜ್ಜಿ ಯಜಮಾನಿ ಆಗಿದ್ರು, ಆದರೂ ಈ ಮನೆಗೆ ಸಂಬಂಧಪಟ್ಟ ಹಾಗೆ ಖರ್ಚು ವೆಚ್ಚ ಪ್ರತಿಯೊಂದು ನೀವೇ ನೋಡ್ಕೋತಿದ್ರಿ. ಯಾರ್ಯಾರಿಗೆ ಏನೇನು ಬೇಕು ಏನು ಬೇಡ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ನಾನು ಹೊಸಬ್ಳು, ಅದ್ರ ಬಗ್ಗೆ ನನಗಷ್ಟೆಲ್ಲ ಐಡಿಯಾ ಇಲ್ಲ. ಒಂದು ಮಿಡಲ್ ಕ್ಲಾಸ್ ಮನೇನ ಹೇಗೆ ನಡೆಸಬೇಕು ಅದು ನನಗೆ ಗೊತ್ತು. ಆದರೆ ಈ ಮನೆ ಲೈಫ್ ಸ್ಟೈಲಿಗೆ ಏನೇನು ತರಿಸ್ಬೇಕು, ಎಲ್ಲಿಂದ ತರಿಸ್ಬೇಕು, ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅದು ನನಗೆ ಏನೂ ಗೊತ್ತಿಲ್ಲ. ಸೊ ಪ್ಲೀಸ್, ನೀವು ನನಗೆ ಹೆಲ್ಪ್ ಮಾಡ್ತೀರಾ? ನೀವು ನನಗೆ ಗೈಡ್ ಮಾಡಿ. ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ಯೂಶಲಿ ಡೈಲಿ ಬೇಸಿಸ್ನಲ್ಲಿ ಈ ಮನೇಲಿ ಏನೇನು ಖರ್ಚಾಗುತ್ತೆ ಅಂತ, ದಿನಸಿ ಸಾಮಾನು ಎಷ್ಟು ತರಿಸ್ತೀವಿ, ತರಕಾರಿ ಎಷ್ಟು ತರಿಸ್ತೀವಿ, ಚಿಕನು, ಮಟನು, ಮೀನು, ಮೊಟ್ಟೆ, ಹಾಲು, ಮೊಸರು ಅದೆಲ್ಲ ಎಷ್ಟು ತರಿಸ್ತೀವಿ? ಇಷ್ಟೇ ಅಂತ ಹೇಳೋದಕ್ಕೆ ನಮ್ಮಲ್ಲಿ ಯಾವುದಕ್ಕೂ ಲೆಕ್ಕ ಇಟ್ಟು ಅಭ್ಯಾಸ ಇಲ್ಲ. ಬೇಕಾದಾಗ ತರಿಸ್ತೀವಿ ಅಷ್ಟೇ. ಅದು ಎಷ್ಟು ಬೇಕಾದರೂ ಆಗ್ಬೋದು. ಯಾಕೆಂದರೆ ಇಲ್ಲಿ ನಾವು ಮಾತ್ರ ಅಲ್ವಲ್ಲ, ಕೆಲಸದವರು ಇದ್ದಾರಲ್ವ. ಅದಕ್ಕೆ ನಾವು ಯಾವತ್ತೂ ಊಟ ತಿಂಡಿಯಲ್ಲಿ ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಈ ಮಿಡ್ಲ್ ಕ್ಲಾಸ್ ವಿಚಾರಗಳು ಇಲ್ಲಿ ಅಪ್ಲೈ ಆಗಲ್ಲ. ಓಕೆ. ಸ್ಯಾಲ್ರೀಸ್, ಐ ಮೀನ್ ಕುಕ್ಕು, ಹೌಸ್ ಕೀಪಿಂಗು, ಸೆಕ್ಯೂರಿಟಿ, ಡ್ರೈವರ್ಸು, ಗಾರ್ಡ್ನರು, ಅವ್ರಿಗೆಲ್ಲ ಎಷ್ಟು ಕೊಡಬೇಕು? ಬರುತ್ತೆ ಸುಮಾರಾಗಿ. ಮತ್ತು ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಸಿಟಿ, ಮೊಬೈಲ್ ಫೋನ್ ಬಿಲ್ ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಆಗಲೇ ಹೇಳಿದ್ನಲ್ಲ, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಲೆಕ್ಕ ಇಡೋದಿಲ್ಲ, ಕೊಡ್ತಾ ಹೋಗ್ತೀವಿ ಅಷ್ಟೇ. ಓ, ತೆಗೆದು ತೆಗೆದು ಕೊಡ್ತಾ ಹೋಗೋದಷ್ಟೇ. ಎಷ್ಟೇ ಆದರೂ ಸರಿ. ನೈಸ್. ಅಂದರೆ ನಿಮ್ಮ ಹತ್ರ ಲೆಕ್ಕ ಗಿಕ್ಕ ಏನೂ ಇಲ್ಲ ಅಂತ ಹೇಳಿ. ಇಲ್ಲಿ ಲೆಕ್ಕ ಹಾಕೋ ಸಿಸ್ಟಮೇ ಇಲ್ಲ. ಆಮ್ ಐ ರೈಟ್? ಅದೆಲ್ಲ ಏನಕ್ಕೆ ಬೇಕು? ಅದರ ಅಗತ್ಯ ಏನಿದೆ? ವರ್ಷಕ್ಕೆ ಸಾವಿರಾರು ಕೋಟಿ ಟರ್ನ್ ಓವರ್ ಇದೆ. ಅಂಥದ್ರಲ್ಲಿ ಇದೆಲ್ಲ ಒಂದು ಲೆಕ್ಕನ? ನಾವು ಲಾಭ ಎಣಿಸೋರು, ಖರ್ಚಿನ ಲೆಕ್ಕ ಹಾಕ್ಕೊಂಡು ಕೂರೋರಲ್ಲ. ಹಾಗಾಗಿ ನನಗೆ ದುಡ್ಡು ಬೇಕಾದಾಗಲ್ಲ ಗೌತಮ ಕೇಳ್ತಾ ಇದ್ದೆ, ಅದನ್ನು ಮನೆಗೆ ಖರ್ಚು ಮಾಡ್ತಿದ್ದೆ. ಮುಗಿದ್ರೆ ಮತ್ತೆ ಕೇಳ್ತಿದ್ದೆ. ಲೆಕ್ಕ ಅಂದರೆ ಇಷ್ಟೇ. ಓಕೆ.
ಅಂದರೆ ಇನ್ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ನಿಮಗೆ ಗೊತ್ತಿರಲ್ಲ. ಐ ಮೀನ್ ಅದು ಪರ್ಸ್ನಲ್ ಖರ್ಚಿಗಂತ ಇರುತ್ತಲ್ಲ. ಗೌತಮರು ಹೇಳಿದ್ರು ಅದನ್ನು ನಾನೇ ಕೊಡಬೇಕು ಅಂತ, ಅದು ನಿಮಗೆ ಗೊತ್ತಿರಲ್ಲ. ಒಂದು ಅಂದಾಜು ಮೇಲೆ ಅತ್ತೆ ಎಷ್ಟಾಗ್ಬೋದು? ಇಟ್ ಡಿಪೆಂಡ್ಸ್. ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಸರಿ, ಹಾಗಾದರೆ ನಾನೊಂದು ಕೆಲಸ ಮಾಡ್ತೀನಿ. ಎಲ್ಲರ ಅಕೌಂಟಲ್ಲೂ ಒಂದು 10,000 ಹಾಕಿಸ್ಬಿಡ್ತೀನಿ. ಅಷ್ಟು ಸಾಕಲ್ವಾ? ವಾಟ್? 10,000? 10,000 ನಾವು ಟಿಪ್ಸೇ ಕೊಡ್ತೀವಿ. ಅಂಥದ್ರಲ್ಲಿ ಪರ್ಸ್ನಲ್ ಎಕ್ಸ್ಪೆನ್ಸಸ್ಗೆ 10,000 ಸಾಕಾ ಅಂತ ಕೇಳ್ತಿದ್ಯಲ್ಲ. ನನಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಸರಿ ಅತ್ತೆ, ಹಾಗಾದರೆ ಆ ಪರ್ಸ್ನಲ್ ಖರ್ಚದಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ನಾನೇ ಲೆಕ್ಕ ಹಾಕ್ತೀನಿ ಎಷ್ಟು ಹಾಕಿಸ್ಬೇಕಂತ. ಏನೇನು ಬರುತ್ತೆ ಅಂತಂದರೆ ಅದೆಲ್ಲ ನಾನು ಲಿಸ್ಟ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಯಾರ್ಯಾರು ಏನೇನು ಬೇಕೋ ಅದನ್ನು ಅವ್ರು ತಗೋತಾರೆ. ಅದನ್ನು ನಾನು ಯಾವತ್ತೂ ಲೆಕ್ಕ ಇಟ್ಟಿಲ್ಲ. ಸರಿ, ಅದನ್ನ ಆಮೇಲೆ ನೋಡೋಣ. ಇದನ್ನೆಲ್ಲ ಬಿಟ್ಟು ಮನೇಲಿ ಇನ್ನೇನೇನು ಖರ್ಚು ಬರ್ತತ್ತೆ? ಏನಿರುತ್ತೆ ಅಂದರೆ ಹೊಸ ಹೊಸ ವಸ್ತುಗಳು ತೊಗೋಬೇಕು, ಫರ್ನಿಚರ್ ಚೇಂಜ್ ಮಾಡಬೇಕು, ಮೇಂಟೆನೆನ್ಸ್, ರಿಪೇರ್ಸ್, ಈ ಥರ ಏನೇನೋ ಇರುತ್ತೆ. ನೀನು ಕೇಳ್ತಿದ್ದೀಯಾ ಅಂತ ಇದನ್ನೆಲ್ಲ ಹೇಳ್ತಿದ್ದೀನಿ. ಇಲ್ದಿದ್ರೆ ಇದ್ರ ಬಗ್ಗೆ ಯಾವತ್ತೂ ಲೆಕ್ಕನೇ ಇಟ್ಟಿಲ್ಲ. ಯಾರಿಗೂ ಯಾವತ್ತೂ ಯಾವ ಥರ ರಿಸ್ಟ್ರಿಕ್ಷನ್ ಹಾಕೇ ಇಲ್ಲ. ನನ್ನನ್ನು ಯಾರೇ ಏನೇ ಕೇಳಿದ್ರು ಕೊಡ್ತಿದ್ದೆ. ಇನ್ಫ್ಯಾಕ್ಟ್ ಗೌತಮ್ಗೂ ಈ ಥರ ಲೆಕ್ಕ ಹಾಕೋದು ಇಷ್ಟ ಇಲ್ಲ. ಅಲ್ಲ, ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡು ಮನೆ ನಡೆಸೋಕ್ಕಾಗತ್ತಾ? ಆಗಲ್ಲ. ಇಲ್ಲಿ ಯಾವ ಅಕೌಂಟು ಇರಲ್ಲ, ಸಂಬಂಧ ಮಾತ್ರ ಕೌಂಟ್ ಆಗುತ್ತೆ. ಅದು ನಿನಗೆ ನೆನಪಿರಲಿ. ನೀವು ಹೇಳಿದ್ರಲ್ಲ, ಈಗ ಗೊತ್ತಾಯ್ತು. ಮನೆ ಹೇಗೆ ನಡೆಸಬೇಕು ಹೇಗೆ ನಡೆಸಬಾರ್ದು ಅನ್ನೋದು ನನಗೆ ಈಗ ಕ್ಲಿಯರ್ ಆಗೋಯ್ತು. ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್. ಸಿಸ್ಟೇ, ನೋಡಿದೀಯಾ? ಕೈಗೆ ಅಧಿಕಾರ ಬಂದ ತಕ್ಷಣ ಎಲ್ಲದಕ್ಕೂ ಲೆಕ್ಕ ಕೇಳ್ತಾಳೆ ಮತ್ತು ಎಲ್ಲದಕ್ಕೂ ಲೆಕ್ಕ ಇಡ್ತಾಳೆ. ಹೀಗೆ ಮುಂದುವರೆದರೆ ಒಂದಿನ ನಮ್ಮ ಮೇಲೆ IT ರೈಡ್ ಮಾಡಿಸಿ ನಮ್ಮ ಆದಾಯ ಮೂಲಕ್ಕೆ ಕೊಕ್ಕೆ ಹಾಕಿ ನಮಗೆ ಬರ್ತಿದ್ದ ಅನುದಾನ ನಿಲ್ಲಿಸಿ ನಮ್ಮ ಗತಿ ಅದೋ ಗತಿ ಮಾಡಿಬಿಡ್ತಾಳೆ. ಅದಕ್ಕೆ ಅಶುಭ ಅದಕ್ಕೆ ಅದು ಅಣ್ಣನ ಹತ್ರ ಮಾತಾಡಿದ್ದೆ. ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದ. ನಂಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು, ಚೆಕ್ ಕೊಡ್ತೀರಾ? ಓ, ಅವ್ರು ನಂಗೆ ಹೇಳೇ ಇಲ್ವಲ್ಲ. ಒಂದು ನಿಮಿಷ ಇರು. ಗೌತಮ್ ಅವರೇ, ಅಶ್ವಿನಿಗೆ ಅಮೌಂಟ್ ಬೇಕು ಅಂತ ನಿಮ್ಮ ಹತ್ರ ಹೇಳಿದ್ಲಂತೆ. ನೀವು ನಂಗೆ ಹೇಳಲೇ ಇಲ್ಲ. ನಾನು ಅವ್ಳಿಗೆ ಚೆಕ್ ಕೊಡ್ಲಾ? ಹೌದು, ನಾನು ಹೇಳೋದು ಬರ್ತಿದ್ದೆ. ಕೊಟ್ಬಿಡಿ ಅವಳಿಗೆ. ಓಕೆ, ಮರ್ತ್ಬಿಟ್ರಂತೆ. ಒಂದು ನಿಮಿಷ. ಥ್ಯಾಂಕ್ ಯು ಅದಕ್ಕೆ. ಅಶು, ಎಷ್ಟು ಅಮೌಂಟ್ ಡ್ರಾ ಮಾಡ್ತೀಯ ಅಂತ ಹೇಳ್ತೀಯಾ? ನಾನು ಬರ್ಕೋತೀನಿ. ನಾಳೆ ದಿನ ಲೆಕ್ಕ ಕೇಳಿದ್ರೆ ನನಗೆ ಗೊತ್ತಿರಬೇಕಲ್ವ, ಅದಕ್ಕೆ. ಅದಕ್ಕೆ ಅದು ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನು ಫಿಲ್ ಮಾಡ್ಕೊಳ್ತೀನಿ. ನಾನು ಬರೀದೇ ಇದ್ರೇ ನನಗೆ ತೊಂದರೆ ಅಲ್ಲ. ಅದು ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿರಬೇಕಲ್ವಾ, ರೆಕಾರ್ಡ್ ಇರಬೇಕು. ಅದಕ್ಕೆ ಕೊಡು, ನಾನು ಬರ್ಕೊಳ್ತೀನಿ. ನಿನಗೆ ಅಲ್ವಾ ಇದು? ಐ ಮೀನ್ ನಿನ್ನ ಬ್ಯಾಂಕಿಂಗ್ ಹೆಸರು ಅಶ್ವಿನಿನೇ ಅಲ್ವಾ? ಹಾಂ. ಎಷ್ಟು ಅಮೌಂಟು? ಅದಕ್ಕೆ ಪರವಾಗಿಲ್ಲ, ನಾನೇ ಬರ್ಕೊಳ್ತೀನಿ, ಕೊಡಿ. ಅಶ್ವಿನಿ ಹೇಳಿದ್ನಲ್ಲ, ರೆಕಾರ್ಡ್ ಪರ್ಪಸ್ಗೆ ನನಗೆ ಬೇಕು ಅಂತ. ಇದು ನಾನೇ ಮಾಡಬೇಕು. ಹೇಳು ಇಷ್ಟಂತ. ಅದಕ್ಕೆ ಅದು ಅಮೌಂಟ್ ಸ್ವಲ್ಪ ಹೆವಿ ಇದೆ. ಹೆವಿ ಅಂದರೆ 1 ಲಕ್ಷನಾ? ಇನ್ನೊಂದು ಸ್ವಲ್ಪ ಜಾಸ್ತಿ. 5 ಲಕ್ಷನಾ? ಅದಕ್ಕೆ ಅದು 5 ಲಕ್ಷಕ್ಕೆ ಇನ್ನೊಂದು 2 ಸೊನ್ನೆ ಸೇರಿಸ್ಕೊಳ್ಳಿ. 5 ಕೋಟಿನಾ? ಹಾಂ, ಅದಕ್ಕೆ 5 ಕೋಟಿ ಅಷ್ಟೇ. ಅಲ್ಲ ಅಶ್ವಿನಿ, 5 ಕೋಟಿ ನಿನಗೆ ಯಾಕೆ ಬೇಕು? ದಿಸ್ ಇಸ್ ಟೂ ಮಚ್. ಅದಕ್ಕೆ ಅಲ್ಲ, ನೀವು ಇದನ್ನೆಲ್ಲ ಕೇಳಬಾರ್ದು. ಈ ಮನೇಲಿ ಯಾರು ಏನೇ ಖರ್ಚು ಮಾಡಿದ್ರು ಯಾವುದಕ್ಕೂ ಲೆಕ್ಕ ಕೇಳಿಲ್ಲ. ಆ್ಯಂಡ್ ಇಷ್ಟೆಲ್ಲ ಕೊಳಿತ ಬಿದ್ದಿರ್ಬೇಕಾದ್ರೆ ಅದ್ರ ಅಗತ್ಯನೂ ಇಲ್ಲ. ಇದೆಲ್ಲ ತುಂಬ ಚೀಪ್ ಅನ್ಸುತ್ತೆ. ಅಲ್ಲ ಅಶ್ವಿನಿ, ಈಗ ನಾನು ಏನು ಕೇಳಿದೆ ಅಂತ ಈಗ ರಿಯಾಕ್ಟ್ ಮಾಡ್ತಿದ್ಯಾ? ಇದು ಡೀಟೇಲ್ಸ್. ಅದಕ್ಕೆ ಇದ್ರ ಮೇಲೂ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ನನಗೆ ಈ ಚೆಕ್ ಬೇಕಾಗಿಲ್ಲ. ನೀವೇ ಇಟ್ಕೊಳ್ಳಿ. ಅಶು ಪ್ಲೀಸ್. ಅಶು ತಗೋ. ಮಾ ಮಾ ಏನು ಅಶ್ವಿನಿ,
ಯಾಕೆ ಇಷ್ಟು ಅಪ್ಸೆಟ್ ಆಗಿದೆಯಾ? ಅಪ್ಸೆಟ್ ಆಗದೆ ಇನ್ನೇನ್ ಮಾಡ್ಲಿ ಮಾ? ಅಲ್ಲ, ನಮ್ ದುಡ್ಡು ತಗೊಳ್ಳೋದಕ್ಕೆ ನಾವು ಅವ್ರ ಮುಂದೆ ಹೋಗಿ ಲೆಕ್ಕ ಕೊಡ್ಬೇಕಾ? ಈ ಭೂಮಿಕಾ ಅದಕ್ಕೆ ಅವ್ರನ್ನ ಅವ್ರು ಏನ್ ಅನ್ಕೊಂಡಿದ್ದಾರೆ? ಒಳ್ಳೆ ನಮ್ಮನ್ನ ಬೆಗ್ಗಸ್ ತರ ಟ್ರೀಟ್ ಮಾಡ್ತಿದಾರಲ್ಲ ಮಾಮ್. ಈ ಮನೆಗೆ ಅವರೇ ದೊಡ್ಡ ಸುಪ್ರೀಂ ಅಥಾರಿಟಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ನಡ್ಕೊಳ್ತಾನೂ ಇದ್ದಾರೆ. ಹೀಗಾದ್ರೆ ಹೇಗೆ ಮಾಮ್? ಸಮಾಧಾನ ಮಾಡ್ಕೋ ಅಶ್ವಿನಿ. ಯಾಕೆ ಹಿಂಗೆ ರುಚಿಗಿಡ್ತಾ ಇದೆಯಾ? ಏನ್ ಸಮಾಧಾನ ಮಾಡ್ಕೊಳ್ಳೋದು ಮಾವ? ಅಲ್ಲ, ನನಗಿದನ್ನೆಲ್ಲ ನೋಡ್ಕೊಂಡ್ ಕೂರೋದಕ್ಕೆ ಆಗ್ತಾ ಇಲ್ಲ. ನನಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿದೆ. ನಾನು ಅರುಣ್ನ ಕಟ್ಕೊಂಡು ಈಗಲೇ ಮನೆಯಿಂದ ಹೊರಟು ಹೋಗ್ತೀನಿ. ನನ್ನ ಮನೆ ಕಡೆ ತಲೆನೂ ಹಾಕಲ್ಲ, ಅಷ್ಟು ಹರ್ಟ್ ಆಗಿದೆ ಅಮ್ಮ ನನಗೆ. ಈ ವಿಷಯ ಎಲ್ಲ ಏನಾದ್ರೂ ಅರುಣಿಗೆ ಗೊತ್ತಾದ್ರೆ ಅವ್ನು ನನ್ನ ಬಗ್ಗೆ, ಈ ಮನೆ ಬಗ್ಗೆ ಎಲ್ಲ ಏನ್ ಅನ್ಕೊಡಲ್ಲ. ಅಷ್ಟು ಚೀಪ್ ಆಗಿ. ಥು. ಅಶ್ವಿನಿ ಅಳಬೇಡಮ್ಮ. ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಏನು ಅಶ್ವಿನಿ, ಯಾಕೆ ಅಳ್ತಾ ಇದೆಯಾ? ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ನಾ ಕೊಡ್ತೀನಿ. ಅವಳ ಹತ್ರ ಎಷ್ಟು ಕೇಳಿದೆ? ಜಾಸ್ತಿ ಏನೂ ಇಲ್ಲ ಅಮ್ಮ, ಜಸ್ಟ್ 5 crore ಅಷ್ಟೇ. 5 ಕೋಟಿನ? ತುಂಬ ಕಡಿಮೆನೇ ಕೇಳ್ತಿದ್ಯಲ್ಲಮ್ಮ. ಜಸ್ಟ್ 5 crores ಕೊಡೋದಕ್ಕೆ 500 crores ಕೊಡ್ತಿರೋ ತರ ಆಡ್ತಾರೆ. ಅಲ್ಲ, ನಮ್ಮಪ್ಪನ ದುಡ್ಡು ತಾನೆ, ಅದೇನು ಅವರಪ್ಪನ ದುಡ್ಡ? ನಮ್ಮಪ್ಪನ ದುಡ್ಡು ನಾವೇ ಖರ್ಚು ಮಾಡೋದಕ್ಕೆ ಅವ್ರ ಹತ್ರ ಪರ್ಮಿಷನ್ ಕೇಳ್ಬೇಕಾ? ಏನಮ್ಮ ಇದು? ನೋಡು ಅಶ್ವಿನಿ, 5 ಕೋಟಿ ಏನು ಕಡಿಮೆ ಅಮೌಂಟ್ ಅಲ್ಲ. ಇಟ್ಸ್ ಅ ಬಿಗ್ ಅಮೌಂಟ್. ಅಷ್ಟು ದುಡ್ಡು ನಿನಗೆ ಯಾಕೆ ಬೇಕೀಗ? ಯಾಕೆ ಅಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಮಾ. ಇದನ್ನೆಲ್ಲ ನಿನಗೂ ಹೇಳ್ತಾ ಕೂರ್ಬೇಕಾ? ನೀನು ಅವ್ರ ತರನೇ ಆಡ್ತಾ ಇದೆಯಲ್ಲ, ನನಗೇನು ಬೇಡ. ಅಣ್ಣ ಏನು ಸಿಸ್ಟರ್, ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇನ್ನು ಮುಂದಿದೆ. ಜಸ್ಟ್ 1 ರೂಪಾಯಿ ಬೇಕು ಅಂದರೆ 10 ಟೈಮ್ಸ್ ಬೆಗ್ ಮಾಡಬೇಕು. ಯಾವುದಕ್ಕೂ ಸಿದ್ಧಳಾಗಿರು. ಕಷ್ಟದ ದಿನಗಳನ್ನು ಬರಮಾಡಿಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ. ಪಾಲಿಗೆ ಬಂದದ್ದು ಪಿಜ್ಜಾ ಅಂತ ತಿನ್ಬೇಕಷ್ಟೇ. ಹಣೆ ಮರಕ್ಕೆ ಹೊಣೆ ಯಾರು?